ಬೃಹತ್ ಶೋಭಾಯಾತ್ರೆಯನ್ನ ಮಾಡಲಿಕ್ಕಿದೆ. ಶೋಭಾಯಾತ್ರೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆರಗೋಡು ಹನುಮ ಧ್ವಜ ದಂಗಲ್ ತಮಗೆಲ್ಲ ಗೊತ್ತಿರುವ ವಿಚಾರವೇ. ಮತ್ತೆ ಆ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಲು ಪಟ್ಟು ಹಿಡಿದಿರುವಂತಹದ್ದು. ಮಧ್ಯಾಹ್ನ 2 ಗಂಟೆಗೆ ಮಂಡ್ಯದಲ್ಲಿ ಇದೇ ವಿಚಾರವಾಗಿ ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ. ಮಂಡ್ಯ ನಗರದಲ್ಲಿ ಮೊದಲ ಬಾರಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಶೋಭಾಯಾತ್ರೆಯಲ್ಲಿ ಚಕ್ರವರ್ತಿ ಸುಲಿಬೇಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ಕಡೆ ಆದ್ರೆ, ಅರ್ಜುನ ಸ್ತಂಭದಲ್ಲಿ ನಾವು ಈ ಸಾರಿ ಹನುಮ ಧ್ವಜ ಹಾರಿಸಲೇಬೇಕು ಅಂತ ಹಿಂದೂ ಸಂಘಟನೆಯವರು ಪಟ್ಟು ಹಿಡಿದಿದ್ದಾರೆ. ಇದಕ್ಕಾಗಿ ಅವರು ಶೋಭಾಯಾತ್ರೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಮೂಲಕ ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡುವಂತಹ ಕೆಲಸ ಸಕ್ಕರೆ ನಾಡು ಮಂಡ್ಯದಲ್ಲಿ ಆಗ್ತಾ ಇದೆ. ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಆಗಬಹುದು, ಬನ್ನಿ ಒಂದು ವರದಿ ನೋಡ್ಕೊಂಡ್ ಬರೋಣ. ಕೆರಗೋಡು ಹನುಮಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ. ಇಂದು ಮಂಡ್ಯ ಹಿಂದೂಗಳ ಬೃಹತ್ ಶೋಭಾಯಾತ್ರೆ. ಕಳೆದ ವರ್ಷ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಿದ್ದ ಹನುಮಧ್ವಜ ಗಲಾಟೆ ಭಾರಿ ಸದ್ದು ಮಾಡಿತ್ತು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ನೆನಪಾರ್ಥವಾಗಿ ಗ್ರಾಮಸ್ಥರೆಲ್ಲ ಸೇರಿ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅರ್ಜುನ ಸ್ತಂಭ ನಿರ್ಮಿಸಿ ಅಲ್ಲಿ ಹನುಮಧ್ವಜ ಹಾರಿಸಿದ್ರು. ಆದರೆ ಯಾರೋ ತಕರಾರು ಅರ್ಜಿ ಕೊಟ್ಟರು ಅಂತ ಮಂಡ್ಯ ಜಿಲ್ಲಾಡಳಿತ ವಿರೋಧದ ನಡುವೆಯೂ ಹನುಮಧ್ವಜ ಇಳಿಸಿ ತ್ರಿವರ್ಣ ಧ್ವಜ ಹಾರಿಸಿತ್ತು. ಇದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಜೆಡಿಎಸ್ ಬಿಜೆಪಿ ಸಾಥ್ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂದು ಬಿಂಬಿಸಲಾಗಿತ್ತು. ಸದ್ಯ ಧ್ವಜ ದಂಗಲ್ ಮರೆಯಾಯಿತು ಅನ್ನುವಷ್ಟರಲ್ಲಿ ಹಿಂದೂ ಸಂಘಟನೆಗಳು ಮತ್ತೊಂದು ಹೋರಾಟಕ್ಕೆ ನಾಂದಿ ಹಾಡಿವೆ. ಹೌದು, ಕೆರಗೋಡು ಗ್ರಾಮದಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಲು ಹಿಂದೂ ಸಂಘಟನೆಗಳು ಮುಂದಾಗಿವೆ. ಇಂದು ಮಂಡ್ಯ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಮಾಡಿ ಬಳಿಕ ಹನುಮಧ್ವಜ ಹೋರಾಟವನ್ನು ಮುಂದುವರಿಸುವ ಜೊತೆಗೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ನಡೆದ ಗಲಭೆ ಸೇರಿದಂತೆ ಹಿಂದೂಗಳ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಲಾಗುತ್ತಿದೆ. ದೌರ್ಜನ್ಯ ತಡೆಗಾಗಿ ಹಿಂದೂ ಸಮಾಜಕ್ಕೆ ಜಾಗೃತಿ ಮೂಡಿಸಲು ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಮತ್ತೆ ಶ್ರೀ ಹನುಮಧ್ವಜ ಹಾರಬೇಕು ಅನ್ನುವಂಥದ್ದು. ಹೇಗೆ ನಮ್ಮ ಧಾರ್ಮಿಕ ಆಚರಣೆಗಳಿದೆ, ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಗಣಪತಿಯ ಉತ್ಸವದಲ್ಲಿ ಕಲ್ಲನ್ನು ತೋರಿದರು. ನಮ್ಮ ಧಾರ್ಮಿಕ ಆಚರಣೆಗಳ ಮೇಲೆ ಯಾರೂ ಕೂಡ ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಉರಿಗೌಡ ನಂಜೇಗೌಡರ ಹೆಸರಿನಲ್ಲಿ ವೇದಿಕೆ ನಿರ್ಮಾಣ. ಇನ್ನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಾಯಾತ್ರೆ ಹಮ್ಮಿಕೊಂಡಿದ್ದು. ಇಂದು ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇವಾಲಯದ ಆವರಣದಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಯಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ಪೇಟೆ ಬೀದಿ ಮೂಲಕ ಹೊಳಲು ಸರ್ಕಲ್, ಸಂಜಯ್ ಸರ್ಕಲ್, ಮಹಾವೀರ ಸರ್ಕಲ್, ಹೊಸಹಳ್ಳಿ ಸರ್ಕಲ್, 100 ಅಡಿ ರಸ್ತೆಯಲ್ಲಿ ಸಾಗಿ ಮತ್ತೆ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಬಂದು ಮಂಡ್ಯ ವಿಶ್ವವಿದ್ಯಾಲಯದ ಬಳಿ ಮೆರವಣಿಗೆ ಅಂತ್ಯವಾಗಲಿದೆ. ಬಳಿಕ ಬಹಿರಂಗ ಸಮಾವೇಶ ನಡೆಯಲಿದ್ದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ, ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಸೇರಿ ಹಲವು ಹಿಂದೂ ಮುಖಂಡರು ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ವೇದಿಕೆಗೆ ಉರಿಗೌಡ ನಂಜೇಗೌಡರ ಹೆಸರಿಡಲು ನಿರ್ಧರಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಎಲ್ಲ ಸಮುದಾಯಗಳ ಪ್ರಮುಖರು ಎಲ್ಲ ಸಮುದಾಯದಿಂದಲೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ವರ್ತಕರ ಸಂಘ ಸಂಸ್ಥೆಗಳು, ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲವೂ ಸಹ ಭಾಗವಹಿಸ್ತಾ ಇದ್ದಾವೆ. ಸುಮಾರು 1200 ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪ್ರಮುಖ ಎಲ್ಲ ಕಾರ್ಯಕರ್ತರು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಒಟ್ನಲ್ಲಿ ಕಳೆದ ವರ್ಷ ಭಾರಿ ಸದ್ದು ಮಾಡಿ ತಣ್ಣಗಾಗಿದ್ದ ಕೆರಗೋಡಿನಲ್ಲಿ ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ನಡೆಯುತ್ತಿರುವ ಶೋಭಾಯಾತ್ರೆಯಲ್ಲಿ 20,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದೆ. ಸಕ್ಕರೆ ನಾಡಿನ ಜನರ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈ ಹಿಂದೆಯೂ ಕೂಡ ಯಾವ ರೀತಿಯ ಗಲಾಟೆಗಳಲ್ಲಿ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈಗ ಮತ್ತೆ ಹಿಂದೂ ಸಂಘಟನೆಗಳು ಶೋಭಾಯಾತ್ರೆ ಮಂಡ್ಯ ನಗರದಲ್ಲಿ ಹೊಸ ಒಂದು ಅಧ್ಯಯನಕ್ಕೆ ನಾಂದಿ ಹಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಶೋಭಾಯಾತ್ರೆಗೆ ಮುನ್ನುಡಿಯನ್ನ ಬರಿತಾ ಇರೋದು. ಸೊ ಯಾವ ರೀತಿ ಮಂಡ್ಯ ಪೊಲೀಸ್ ಇವೆಲ್ಲವನ್ನು ಕೂಡ ಎದುರಿಸೋದಕ್ಕೆ ಅಥವಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಂತ ಹೇಳಿ ಒಂದ್ ಕಡೆ ಇದಾದ್ರೆ, ಇನ್ನೊಂದ್ ಕಡೆ ಹಿಂದೂ ಸಂಘಟನೆಯವರು ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಏನಾಗ್ಬೋದು? ಶ್ರೀಪಾದ್,
ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಹೇಗೆ ಶೋಭಾಯಾತ್ರೆಗಳನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಮಂಡ್ಯದಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡು ಆ ಮೂಲಕ ಹಿಂದೂಗಳನ್ನು ಜಾಗೃತಿ ಮಾಡಿಸುವಂಥದ್ದು, ಜೊತೆಗೆ ಏನು ಹಿಂದೂ ಸಂಘಟನೆ ಹೆಚ್ಚಿಸ್ಕೊಳ್ಳುವಂಥ ಜೊತೆಗೆ ಕೆರಗೋಡು ಧ್ವಜ ದಂಗಲ್ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ನಾಂದಿಯನ್ನು ಹಾಡ್ತಾ ಇದ್ದಾರೆ. ಇವತ್ತು ಬೃಹತ್ ಶೋಭಾಯಾತ್ರೆಯನ್ನು ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಯಾತ್ರೆ ಶುರುವಾಗುತ್ತೆ. ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಿಂದ ಆರಂಭ ಆಗುವಂಥ ಯಾತ್ರೆ ಪೇಟೆ ಬೀದಿ ಮೂಲಕ ಸಾಗಿ ಅಲ್ಲಿಂದ ನೇರವಾಗಿ ಹೊಳಲು ಸರ್ಕಲ್ನಿಂದ ಸಂಜಯ್ ಸರ್ಕಲ್, ಹಾಗೆ ಹಳೆ ಮೈಸೂರು ಬೆಂಗಳೂರು ರಸ್ತೆಯಿಂದ ಮಹಾವೀರ ಸರ್ಕಲ್, ಹಾಗೆ ನೂರಡಿ ರಸ್ತೆಗೆ ಹೋಗಿ ಆನಂತರ ಮತ್ತೆ ಏನು ಮಂಡ್ಯ ವಿ ಹತ್ರ ಬಂದು ಹೆಂಡಾಗುವಂಥದ್ದು. ಅಲ್ಲಿ ಸಂಜೆ ಒಂದು 6 ಗಂಟೆ ವೇಳೆಗೆ ಬಹಿರಂಗ ವೇದಿಕೆ ಕಾರ್ಯಕ್ರಮ ಅಂದರೆ ಬಹಿರಂಗ ಸಮಾವೇಶ ಶುರುವಾಗುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸುಲಿಬೇಲಿ ಸೇರಿದಂತೆ ಸಾಕಷ್ಟು ಹಿಂದೂ ಮುಖಂಡರುಗಳು ಜೊತೆಗೆ ಒಂದಷ್ಟು ಪ್ರಮುಖ ನಾಯಕರುಗಳು ಸೇರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಹಿಂದೂ ಸಂಘಟನೆಗಳು ಈಗಾಗಲೇ ಏನು VHP ಬಜರಂಗ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವಂಥ ನಿರೀಕ್ಷೆ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಹಿಂದೂಗಳನ್ನು ಜಾಗೃತಿಗೊಳಿಸುವಂಥದ್ದು, ಮತ್ತೊಂದೆಡೆ ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯಗಳು ನಡೀತಾ ಇದೆ. ಈಗ ಆನಂದ್, ನಂದೊಂದು ಪ್ರಶ್ನೆ. ಈಗ ಒಂದು ನ್ಯೂಟನ್ ಲಾ ಇದೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎ ಆಪೋಸಿಟ್ ರಿಯಾಕ್ಷನ್ ಅಂತೇಳಿ. ಅವತ್ತಲ್ಲಿ ಆದಾಗ ಅದಕ್ಕೊಂದು ರಿಯಾಕ್ಷನ್ ಅಂತ ಆಗಬೇಕಾಗತ್ತೆ. ಈಗ ನಾವು ಸಾಧಾರಣವಾಗಿ ಈ ಯಾವುದು ಕನ್ನಡ ರಾಜ್ಯೋತ್ಸವವನ್ನು ಇಡೀ ತಿಂಗಳು ಪೂರ್ತಿ ಆಚರಿಸ್ತೀವಿ, ಯಾಕಂದರೆ ಟೈಮ್ ಸಿಗೋದಿಲ್ಲ ಅಂತೇಳಿ. ಒಂದೇ ದಿವಸ ಮಾಡೋಕ್ಕಾಗಲ್ಲ, ಗೆಸ್ಟ್ ಇರೋದಿಲ್ಲ, ಆರ್ಕೆಸ್ಟ್ರಾ ಇರೋದಿಲ್ಲ, ಹಾಗಾಗಿ ಪೂರ್ತಿ 1 ತಿಂಗಳು ಅಥವಾ 2-3 ತಿಂಗಳು ಮಾಡ್ತೀವಿ. ಅದು ಒಪ್ಪಲ್ವಂಥದ್ದು. ಈಗ ಅವತ್ತಾಗಿರುವಂಥ ಘಟನೆಗೆ ಇವತ್ತು ಮಾಡಬೇಕು ಅಂತಂದ್ರೆ ಇವತ್ತೇನಾದರೂ ಒಂದು ಪರ್ಟಿಕ್ಯುಲರ್ ದಿನ ಇದೆಯಾ? ನಂಬರ್ 1 ನನ್ನ ಪ್ರಶ್ನೆ. ಇವತ್ತೇ ಮಾಡಬೇಕು ಅಂತ ಇಲ್ಲ, ಇದಕ್ಕೆ 1 ವರ್ಷ ಆಯಿತು, ಇಲ್ಲ ಇದು ಇವತ್ತೊಂದು ವಿಶೇಷ ಇದೆ, ಹನುಮ ಜಯಂತಿ ಇರೋದ್ರಿಂದ. ಹನುಮ ಜಯಂತಿ ಡಿಸೆಂಬರ್ ಅಲ್ವಾ? ಓಕೆ, ಇರಲಿ, ಅದು ಹನುಮ ವೃತ. ಓಕೆ, ನಂಬರ್ 1. ಎರಡನೇದು, ಅವತ್ತು ನನ್ನ ಕಲೀಗ್ ರಂಜಿತ್ ಹೋಗಿದ್ದರು ಕೆರೆಗೋಡಲ್ಲಿ. ಯಾವಾಗ ಅಲ್ಲಿ ಗಣಪತಿ ವಿಸರ್ಜನೆ ನಿಲ್ಲಿಸಲಾಯಿತು, ಗಣಪತಿಯನ್ನು ಒಂದು ಪೆಂಡಾಲಮ್ನಲ್ಲಿ ಇಡಲಾಗಿತ್ತು. ಅಲ್ಲೊಂದು ನೀರಿಡುವವರು ಇರಲಿಲ್ಲ, ಒಂದು ಊದುಬತ್ತಿ ಇಡೋರು ಇರಲಿಲ್ಲ, ಒಂದು ಏನು ನೈವೇದ್ಯ ಇಡೋರು ಇರಲಿಲ್ಲ. ಆಮೇಲೆ ಪೊಲೀಸರು ಹೋಗಿ ಅದನ್ನು ವಿಸರ್ಜನೆ ಮಾಡಬೇಕಾಯಿತು. ಆಗ ಇವರೆಲ್ಲ ಎಲ್ಲಿದ್ದರು ಅಂತ ನನ್ನ ಪ್ರಶ್ನೆ. ಎರಡನೇ ಪ್ರಶ್ನೆ, ಒಂದು ಇವತ್ತಿಗೆ ಯಾಕೆ ಅದು ಈಗ ರಿಯಾಕ್ಷನ್ ಯಾಕೆ ಅಂತ, ಅವತ್ತಾದಾಗ ಅವತ್ತೇ ಒಂದು ರಿಯಾಕ್ಷನ್ ಕೊಡಬೇಕು, ಜೋರಾಗಿ ಮಾಡಬೇಕು. ಇವತ್ತು ಯಾಕೆ ಅಂತ ಒಂದು. ಎರಡನೇದು, ಅವತ್ತು ಎಲ್ಲಿ ಹೋಗಿದ್ರಿ ನೀವು ಅಂತ. ಇದು ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಘಾಸ್ಯ ಆಗುತ್ತೆ. ನೀವು ಅದನ್ನು ಧಾರ್ಮಿಕವಾಗಿ ಮಾಡ್ತಾ ಇದ್ರೆ, ರಾಜಕೀಯವಾಗಿ ಮಾಡ್ತಾ ಇದ್ರೆ ನನಗೆ ಪ್ರಶ್ನೆ ಇದೆ. ಧಾರ್ಮಿಕವಾಗಿ ನನ್ನ ಸಪೋರ್ಟು, ರಾಜಕೀಯವಾಗಿ ಅಲ್ಲ. ಅಥವಾ ಧಾರ್ಮಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ, ರಾಜಕೀಯ ಸಪೋರ್ಟ್ ಬೇಕು ಅಂತಂದರೆ ಓಕೆ, ಎಗ್ರಿ. ನಾನು ಹೇಳ್ತಾ ಇರೋದು ಅವತ್ತು ಯಾಕೆ ಮಾಡಿಲ್ಲ ನೀವು ಅಂತ. ಒಂದು, ಅವತ್ತು ಮಹಾಗಣಪತಿಗೆ ನೀವು ಅವಮಾನ ಮಾಡಿದ್ಯಾರು ಅಂತ, ಯಾಕೆ ಯಾರು 4 ಜನ ಹೋಗಿಲ್ಲ ಅಂತ. 2, ಮೂರನೇದು, ಉರಿಗೌಡ ನಂಜೇಗೌಡ ಈಗಲೂ ಪ್ರಸ್ತುತ ಇದೆಯಾ, ಅವರ ಒಂದು ವೇದಿಕೆಗೆ ಹೆಸರಾಕಿದ್ದಾರೆ ಅನ್ನುವಂಥದ್ದು. ಆಲ್ರೆಡಿ ಅಲ್ಲಿದ್ದವರೇ ಅದನ್ನು ಇಲ್ಲ, ಇದು ಸುಮ್ಮನೆ ಒಂದು ಬಂದೋಯ್ತು ಅಂತ ಆಗತ್ತೆ ಅಂತೇಳಿ ಇದೊಂದು ಮುಜುಗರ ಉಂಟು ಮಾಡೋದಿಲ್ವಾ ಅಂತ. ಹೋರಾಟಗಳು ಮಾಡಲಿ, ಇಲ್ಲ ಅಂತಲ್ಲ. ಆಮೇಲೆ ಆ ಅರ್ಜುನ ಧ್ವಜದರ ಬಗ್ಗೆ ಕೂಡ ಸಾಕಷ್ಟು ಇದಿದೆ, ಯಾಕಂದರೆ ಆಲ್ರೆಡಿ ಅಲ್ಲಿ ಹನುಮ ಧ್ವಜವನ್ನು ಹಾಕಲಾಗ್ತಾ ಇತ್ತು. ಲೋಕಲಲ್ಲಿ ಏನೋ ಮಾಡಿದರು, ಜಿಲ್ಲಾಡಳಿತಕ್ಕೆ ಏನೋ ಕೇಳ್ತಾರೆ, ಗ್ರಾಮ ಪಂಚಾಯತಿಗೆ ಸ್ವಲ್ಪ ದೊಡ್ಡದು ಮಾಡೋಣ ಅಂತ, ದೊಡ್ಡದು ಮಾಡ್ತಾರೆ. ಅಲ್ಲಿ ಶಾಸಕರು ಹೇಳ್ತಾರೆ, ಸರ್ ಹನುಮ ಧ್ವಜ ಹಾಕೊಳ್ಳಿ ಅಂತ ಹೇಳ್ತಾರೆ. ಹಾಕಿದ ನಂತರ ಅದು ಬೇರೆ ಬೇರೆ ಆಗುತ್ತೆ. ಆ 3 ಪ್ರಶ್ನೆಗೆ ಉತ್ತರ ಸಿಗ್ಬೋದು, ಸಿಂಪಲ್ ಆಗಿ ಹೇಳಬೇಕು 1 ನಿಮಿಷದೊಳಗೆ. JP ಸರ್, ಏನು ಕೆರಗೋಡು ಹನುಮ ಧ್ವಜ ವಿವಾದ ಆಯ್ತಲ್ಲ, ಅದಕ್ಕೂ ಮತ್ತು ಇವತ್ತಿನ ದಿನಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವತ್ತು ಆಂಜನೇಯ ವ್ರತ ಅನ್ನೋ ಕಾರಣಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಹೇಳ್ದಂಗೆ ನಾಗಮಂಗಲದಲ್ಲಿ ಏನು ಗಲಭೆ ನಡೀತು, ಗಲಭೆ ಆದ ನಂತರ ಗಣೇಶ ಮೂರ್ತಿಗಳು, ಸಾಕಷ್ಟು ಗಣೇಶ ಮೂರ್ತಿಗಳು ವಿಸರ್ಜನೆ ಆಗದಂತೆ ಹಾಗೆ ಉಳಿದಿದ್ವು. ಆಗ ಒಂದು ಪ್ರಸಾದ ನೈವೇದ್ಯ ಹಿಡಿಯೋಕ್ಕೂ ಜನ ಇರಲಿಲ್ಲ. ಆ ರೀತಿ ಭಯದ ವಾತಾವರಣ ನಾಗಮಂಗಲದಲ್ಲಿ ಸೃಷ್ಟಿಯಾಗಿತ್ತು. ಯಾಕೆಂದರೆ ಏನು ಈ ಪೊಲೀಸ್ನವರು ಸಿಕ್ಕವ್ರವ್ರಿಗೆಲ್ಲ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ಒಂದು ಅಷ್ಟು ಆತಂಕ ಇತ್ತು. ಆದರೂ ಕೂಡ ಒಂದಷ್ಟು ಹಿಂದೂ ಸಂಘಟನೆಗಳು ಬೇರೆ ಬೇರೆ ಕಡೆಯಿಂದಾದರೂ ಬಂದು ಅಲ್ಲಿ ಅಟ್ಲೀಸ್ಟು ಒಂದು ಪೂಜೆ ಸಲ್ಲಿಸುವಂಥದ್ದು ಅಥವಾ ಅಲ್ಲಿ ಸ್ಥಳೀಯರು ಯಾರಾದರೂ ಪೂಜೆ ಸಲ್ಲಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಅದು ಅನಾಥವಾಗಿ ಗಣೇಶ ಮೂರ್ತಿಗಳು